ತೀರಾ ಯಾವಾಗಲೂ ಮಲಗೋದಕ್ಕಿಂತ ಅಡ್ಡಾಡ್ಕೊಂಡು ಏನಾದರೂ ಕೆಲಸ ಮಾಡ್ಕೋತಾ ಇದ್ರೆ ಸ್ವಲ್ಪ ಮಾಡಿಕೊಂಡ್ರೆ ಓಕೆ ಅಂತ ಹೇಳಿ ಸಿರಿಧಾನ್ಯ ಬರುತ್ತೆ ಗೊತ್ತಾ, ನವಣೆ, ಅರ್ಕ, ಊದಲು, ಅದನ್ನು ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾನು ರೈಸ್ ತಿನ್ನಲ್ಲ. ತುಂಬ ಚೆನ್ನಾಗಿ ಕೇಳಿದ್ದೀರಾ ಯಾಕೆ ಗುರುವಾರ ಅನ್ನ. ಒಂದು ಕಣ್ಣು ಯಾರಿಗಾರ ದಾನ ಮಾಡ್ಬಿಡೋದ ಬಿಡು. ಹೇಳು. ಚೆನ್ನಾಯ್ತಲ್ವಾ? ಯೂಸಬಲ್ ಅಕ್ಕ. ಗರ್ಲ್ ಬೇಬಿ ಅಂತ ಅನ್ಕೊಂಡಿದ್ದೆ ನಾನು ರೂಮಲ್ಲಿ ಇಟ್ಟಿದಾಗ ಈ ಗೊಂಬೆನ. ಮಧು ಮತ್ತೆ ನಿಶಾಲ್. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಬೇಗ ಎದ್ದು ಪಾಪುಗೆ ಬಿಸಿಲು ಕಾಯಿಸ್ಬೇಕು ಪಾಪಮ್ಮ. ಸೊ ಹಂಗಾಗಿ ಬೇಗ ಎದ್ದಿದ್ದೀನಿ. ಇವತ್ತು ಹಬ್ಬ ಕೂಡ. ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಬೇಕು. ಆಲ್ಮೋಸ್ಟ್ ಮಮ್ಮಿ ಮಾಡಿರ್ತಾರೆ, ಹೋಗಿ ನೋಡಿಕೊಂಡು ಇದು ಮಾಡೋದಷ್ಟೇ. ಇವಾಗ ಇವನಿಗೆ ಆಯಲ್ ಹಾಕಬೇಕು, ಬಾಡಿಗೆ ಫುಲ್ ಆಯಲ್ ಹಾಕಿ ಮಸಾಜ್ ಮಾಡಿ ಅದಾದಮೇಲೆ ಸ್ನಾನ ಕರ್ಕೊಂಡು ಹೋಗ್ಬೇಕು. ಅವನಿಗೆ ಅಕ್ಕ ಮಾಡಿಸ್ತಾರೆ. ಅಷ್ಟರಲ್ಲಿ ನಾನು ಎಲ್ಲ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮಾಡಿರ್ತಾರೆ, ಹೋಗಿ ಬ್ಲೆಸ್ಸಿಂಗ್ ತೊಗೊಂಡು ಬರಬೇಕು. ಸೊ ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದನ್ನ ನೋಡೋಣ. ಯೂಶ್ವಲಿ ನಾವು ತೊಡ್ಲುದು ಬಟ್ಟೆ ಕ್ಲಾತ್ ಎಲ್ಲನೂ ಒಂದಿನ ಬಿಟ್ಟು ಒಂದಿನ ರಿಮೂವ್ ಮಾಡ್ತೀವಿ. ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟವ್ರೆ ನಮ್ಮ ಮಮ್ಮಿ. ಪಾಪ ಅವ್ರಿಗೂ ಸಿಕ್ಕಾಪಟ್ಟೆ ಕೆಲಸ ಗೈಸ್. ಅಂದರೆ ನನ್ನನ್ನು ನೋಡಬೇಕು, ಪಾಪನೂ ನೋಡಬೇಕು, ಜೊತೆಗೆ ಅಪ್ಪನೂ ನೋಡಬೇಕು. ಯಪ್ಪ ರಿಯಲಿ ಗ್ರೇಟ್ ಅಂತ ಅನಿಸುತ್ತೆ. ನಾನು ಅಷ್ಟು ಖುಷಿ ಅನಿಸುತ್ತೆ ನಮ್ಮ ಮಮ್ಮಿ ವಿಷಯದಲ್ಲಿ. ಸೊ ಎಲ್ಲರೂ ಅಮ್ಮನ ನೋಡ್ಕೋತಾರೆ, ಬಟ್ ಆದರೆ ಒಂಥರ ಇನ್ನೂ ಸ್ಪೆಷಲ್ ಅಂತಲೇ ಅನಿಸುತ್ತೆ ನನಗೆ ನಮ್ಮ ಮಮ್ಮಿ. ಒಬ್ಬಳೇ ಇರೋದ್ರಿಂದ ಅದೆಲ್ಲ ಪ್ರೀತಿ ಜಾಸ್ತಿ ನನಗೆ ಸಿಗ್ತೈತೆ ಮತ್ತು ನನ್ನ ಮಕ್ಳಿಗೆ ಸಿಗ್ತೈತೆ ಅನ್ನೋದೊಂಥರ ಖುಷಿ. ಇವಾಗ ಇದೆಲ್ಲ ನಾನು ಸ್ವಲ್ಪ ನನಗೂ ಸ್ವಲ್ಪ ಓಡಾಡಿಕೊಂಡು ಅಟ್ಲೀಸ್ಟ್ ತೀರಾ ಯಾವಾಗಲೂ ಮಲಗೋದಕ್ಕಿಂತ ಅಡ್ಡಾಡ್ಕೊಂಡು ಏನಾದರೂ ಕೆಲಸ ಮಾಡ್ಕೋತಾ ಇದ್ರೆ ಸ್ವಲ್ಪ ಮಾಡಿಕೊಂಡ್ರೆ ಓಕೆ ಅಂತ ಹೇಳಿ ಇವಾಗೆಲ್ಲ ನಾನೇ ಇದೆಲ್ಲ ಸ್ವಲ್ಪ ಇಲ್ಲೂ ಬ್ರೆಡ್ ಸ್ಪ್ರೆಡ್ ಎಲ್ಲ ತೆಗೆದು ಎಲ್ಲ ನೀಟಾಗೆ ಹಾಕಬೇಕು. ಇವಾಗ ಅಷ್ಟರಲ್ಲಿ ಪಾಪು ಬರ್ತಾನೆ, ಪಾಪುನ ಅಕ್ಕ ರೆಡಿ ಮಾಡ್ತಾರೆ. ನಾನು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನಾನು ಸ್ನಾನಕ್ಕೆ ಹೋಗ್ಬೇಕು. ನಂದು ಫ್ರೆಶ್ ಅಪ್ ಆಗಾಯಿತು. ಇವಾಗ ಪೂಜೆ ಎಲ್ಲ ಮಾಡೋಕ್ಕೆ ಹೋಗಬೇಕು. ಸೊ ಗ್ಯಾಪಲ್ಲಿ ಕಾಣಿಸ್ತೈತೆ ಅನಿಸುತ್ತೆ ನನ್ನ ಮಗ, ನನ್ನ ಚಿಕ್ಕ ಮಗುನ ಮಲಗಿಸ್ತವನೆ. ಏನು ಟೆಕ್ನಿಕ್ ಅಪ್ಪು, ಏನು ಟೆಕ್ನಿಕ್ಕು. ನಾನು ಕೊಟ್ಟಿರೋ ಟೆಕ್ನಿಕ್ ಇದು. ಮತ್ತೆ ಮಾತಾಡು ಎದ್ಬಿಡ್ತಾನೆ. ಅಪ್ಪು ಫ್ರೆಶ್ ಅಪ್ ಆಗಿ ತಮ್ಮನ ಮಲಗಿಸ್ತವನೆ. ಹಾಂ, ಏನು ಅನಿಸ್ತೈತೆ ತಮ್ಮನ ಜೊತೆ? ಹಾಂ, ಗುಡ್ ಅನಿಸ್ತೈತಾ? ಅದ್ಬಿಟ್ರೆ ಹ್ಯಾಪಿ. ಹಾಂ, ಓ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಹೇಳ್ತವನೆ. ನಾನು ಪೂಜೆ ಎಲ್ಲ ಆದಮೇಲೆ ಹೇಳೋದ ಅಂತ ಅಂದ್ಕೊಂಡೆ. ನನ್ನ ಮಗ ಇವಾಗಲೇ ವಿಶ್ ಮಾಡ್ತಾನೆ ಗೈಸ್ ನಿಮಗೆ. ಸೊ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಏನು ಮಾತಾಡಬೇಕು ಗೊತ್ತಾ ಅಪ್ಪು? ಒಳ್ಳೇದು ಮಾತಾಡಬೇಕು. ಸೊ ನಿಮ್ಮ ಲೈಫ್ ಯಾವಾಗ್ಲೂ ಬೆಲ್ಲ ಥರನೇ ಸಿಹಿಯಾಗಿರಲಿ, ನೀವು ಅಂದ್ಕೊಂಡದೆಲ್ಲ ಈಡೇರಲಿ ಅಲ್ವಾ ಅಪ್ಪು? ಪೂಜೆ ಎಲ್ಲ ಮುಗ್ದಿದೆ. ಸೊ ತುಂಬ ಜನ ರಾಯರ್ದು ವಿಡಿಯೋ ಯಾವ ಥರ ಪೂಜೆ ಮಾಡ್ತೀರಾ ಏನು ಅಂತ ಎಲ್ಲ ಕೇಳಿದ್ದೀರಾ. ಆಲ್ಮೋಸ್ಟ್ ನಾನು ಫಸ್ಟೇ ಮಾಡಿದ್ದೀನಿ, ಬಟ್ ಕೆಲವ್ರು ನೋಡಿರ್ತೀರ, ಕೆಲವ್ರು ನೋಡಿರೋದಿಲ್ಲ. ತುಂಬ ಜನ ನೋಡಿರ್ತೀರ, ತುಂಬ ಜನ ನೋಡಿರಲ್ಲ. ಫಸ್ಟು ಪ್ರೀವಿಯಸ್ ಬ್ಲಾಗ್ ನಂದು ಹಳೇ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮೋಸ್ಟ್ಲಿ ಕೆಲವ್ರು ನೋಡಿರ್ತೀರ, ಕೆಲವ್ರು ನೋಡಿರಲ್ಲ. ಇನ್ನು ಕೆಲವ್ರು ಜನರದ್ದು ಏನು ಕ್ವಶನ್ ಅಂತ ಅಂದರೆ, ನೀವು ಗುರುವಾರ ಏನಕ್ಕೆ ರೈಸ್ ತಿನ್ನೋದಿಲ್ಲ ಅಂತ ಕೇಳಿದ್ದೀರಾ. ಅದ್ರ ಬದಲು ಏನು ತಿಂತೀರಾ ಏನು ಅಂತ. ಯೂಶ್ವಲಿ ರೈಸ್ ಬಿಟ್ಟು ಸಿರಿಧಾನ್ಯ ಬರುತ್ತೆ ಗೊತ್ತಾ, ನವಣೆ, ಅರ್ಕ, ಊದಲು, ಅದನ್ನು ತಿಂತೀನಿ ನಾನು. ಇಲ್ಲ ರೊಟ್ಟಿ ಚಪಾತಿ. ಸೊ ಇವಾಗ ರೊಟ್ಟಿ ಚಪಾತಿ ಎಲ್ಲ ಇನ್ನೂ ನಮ್ಮ ಮನೇಲಿ ಕೊಡ್ತಾಯಿಲ್ಲ. ಬಾಣಂತಿ ಟೈಮಲ್ಲಿ 1-2 ಮಂತ್ಸ್ ಆದರೂ ಕಂಪ್ಲೀಟ್ ಆಗೋ ತನಕ. ಅಂದರೆ ದೋಸೆ, ರಾಗಿ ದೋಸೆ ಆ ಥರ ತಿನ್ಬೋದು, ಬಟ್ ರೊಟ್ಟಿ ಎಲ್ಲ ಇನ್ನೂ ತಿಂತಾಯಿಲ್ಲ, ಅದು ಗಟ್ಟಿ ಇರುತ್ತೆ ಅಂತ ಹೇಳಿ. ಇವತ್ತು ಸ್ವಲ್ಪ ಪೂಜೆ ಎಲ್ಲ ಮಾಡೋದು ಲೇಟ್ ಆಗಿಬಿಡ್ತು. ಯಾಕಂದರೆ ನಮ್ಮ ಮಮ್ಮಿ ಎಲ್ಲ ಕೆಲಸನೂ ಮಾಡಿಸಿ, ಕೆಲಸವ್ರು ಬರ್ತಾರೆ. ಆದರೂ ನಮ್ಮ ಮಮ್ಮಿ ಹೆಂಗೆ ಅಂದರೆ ನಿಂತಿರಬೇಕು ಅವ್ರ ಜೊತೆನೇ ಹೆಲ್ಪ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಲೇಟ್ ಮಾಡಿಬಿಡ್ತಾರೆ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಈಗ ಆಲ್ರೆಡಿ ಊಟ ಟೈಮ್ ಆಗೋಯ್ತು ನನಗೂ. ಇವಾಗ ಊಟ ಮಾಡಬೇಕು. ನೋಡಿ ಇಬ್ಬರು ಹಿಂಗೆ ಆಟ ಆಡ್ತವ್ರೆ. ಅಪ್ಪು ಗ್ಯಾಪಲ್ಲಿ ನನ್ನ ಮಗನೂ ಕೂಡ ಎದ್ದ. ಇವಾಗ ಅವನನ್ನು ನೋಡಬೇಕು.
ಏನಪ್ಪ ಚಿನ್ನು? ಪಪ್ಪು ಅಪ್ಪು ಎದೋಳು ಚಿನ್ನು, ಹಂಗೆ ಮಲ್ಕೋಬಾರ್ದು, ಎದೋಳು ಬಿಡು. ಹಾಂ ಹುಷಾರು ಪಪ್ಪು ಕತ್ತು. ಹಾಗೆ ಊಟ ಕೂಡ ಬಂದಿದೆ. ಸೊ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾನು ರೈಸ್ ತಿನ್ನಲ್ಲ. ತುಂಬ ಚೆನ್ನಾಗಿ ಕೇಳಿದ್ದೀರಾ ಯಾಕೆ ಗುರುವಾರ ಅನ್ನ ತಿನ್ನೋದಿಲ್ಲ ಅಂತೇಳಿ. ಯಾವ ದೇವರು ನನಗೆ ಹೇಳಲಿಲ್ಲ ನೀವು ಅನ್ನ ಬಿಟ್ಟು ನನ್ನನ್ನು, ಯಾವ ದೇವರು ಕೂಡ ನೀವು ಉಪವಾಸ ಮಾಡಿ, ನೀವು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳಿರೋದಿಲ್ಲ. ಏನೋ ಒಂದು ನಮ್ಮ ನಂಬಿಕೆ, ನಮ್ಮ ಮನಸ್ಸಿಗೆ ಖುಷಿ ಆಗೋದನ್ನ ಕೆಲಸ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಅಷ್ಟೇ. ತುಂಬಾ ಮಾಡಬಾರ್ದು. ಕೆಲವ್ರು ಹೆಂಗೆ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಇದ್ದು ನಾಳೆ ತನಕನೂ ಇದ್ದು ಉಪವಾಸ ಮಾಡ್ತಾರೆ. ಬಟ್ ಅದು ಸುಸ್ಪಡ್ಕೊಂಡು ಅಯ್ಯೋ ಅನ್ನೋ ಥರ ಯಾವ ದೇವ್ರನ್ನೂ ಬೇಡಬಾರ್ದು. ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಅವ್ರವ್ರ ನಂಬಿಕೆ, ಅವ್ರವ್ರ ಖುಷಿ, ಅದೆಲ್ಲ ಕೆಲವೊಬ್ರದ್ದು. ಸೊ ನಾನು ಇರ್ತೀನಿ, ಬಟ್ ತೀರಾ ಫುಲ್ಲು 1 ದಿನ 2 ದಿನದ ಉಪವಾಸ ಎಲ್ಲ ನಾನು ಯಾವತ್ತೂ ಮಾಡಲ್ಲ. ಕೆಲವ್ರು ಮಾಡ್ತಾರೆ ಏಕಾದಶಿಗೆಲ್ಲ. ಸೊ ಉಪವಾಸ ಅಂತ ಅಂದರೆ ಏನಂದರೆ ಕೆಲವ್ರ ಮೈಂಡ್ಸೆಟ್ ಹೆಂಗೆ ಅಂದರೆ ಏನೂ ತಿನ್ನದೆ ಉಪವಾಸ ಮಾಡೋದಲ್ಲ. ಉಪವಾಸ ಅಂದರೆ ಫ್ರೂಟ್ಸ್ ತಿನ್ಬೋದು, ಅವಲಕ್ಕಿ ತಿನ್ಬೋದು, ರಸಾಯನ ಆ ಥರ ಎಲ್ಲ ತಿನ್ಬೋದು, ಮತ್ತು ಎಳ್ನೀರು ಕುಡಿಬೋದು, ಜ್ಯೂಸ್ ಕುಡಿಬೋದು. ಕೆಲವ್ರು ಹೆಂಗೆ ಅಂದರೆ ಒಂದು ತೊಟ್ಟು ನೀರು ಕುಡಿದೇನೆ ಯಾವುದೇ ಕಾರಣಕ್ಕೂ ಅದೆಲ್ಲ ಮಾಡಬಾರ್ದು. ಎಲ್ತಿಗೂ ಒಳ್ಳೇದಲ್ಲ. ಬಟ್ ಯಾವ ದೇವರು ಎಲ್ಲೂ ಯಾವ ಪುರಾಣದಲ್ಲೂ ಹೇಳಿಲ್ಲ. ಸೊ ಕೆಲವ್ರು ನಂಬ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ನಾನೇನು ರೈಸ್ ತಿನ್ನೋದಿಲ್ಲ ಅಂತಂದರೆ, ನಾನು ಯೂಶಲಿ ತುಂಬ ವರ್ಷನೇ ಆಯಿತು ರೈಸ್ ಬಿಟ್ಟು. ಒಂದು 7 ರಿಂದ 8 ವರ್ಷ ಆಯಿತು ಅಂತಲೇ ಅನ್ಕೋಬೋದು. ತುಂಬ ನಾನು ಇಷ್ಟಪಟ್ಟು ತಿನ್ನೋದು ರೈಸು. ಹಾಗಾಗಿ ನಾನು ಅವತ್ತೊಂದು ದಿನ ಗುರುವಾರ ಬಿಡೋಣ ಅಂತೇಳಿ ಬಿಟ್ಟಿದ್ದೀನಿ. ದೇವ್ರು ಹೇಳಿದ್ದಾರೆ ಅಂತಲ್ಲ, ಏನೋ ನಮ್ಮ ಮನ್ಸಿನ ಖುಷಿ. ಅವತ್ತೊಂದು ದಿನ ರಾಯರ್ದು ಒಂದು ನೆನಪಿಗೆ ಅದೊಂದು ನೆನಪಿರುತ್ತೆ ಲೈಫ್ ಲಾಂಗು. ಈ ಥರ ಗುರುವಾರ ರೈಸ್ ತಿನ್ನಲ್ಲ ಅನ್ನೋದೊಂದು ಅಷ್ಟೇ. ಅದನ್ನು ಬಿಟ್ಟು ಬೇರೆ ಏನೋ ಆ ಥರ ಎಲ್ಲ ಇಲ್ಲ ಗೈಸ್. ಸುಮ್ಮನೆ ನಮ್ಮ ಖುಷಿಗೋಸ್ಕರ. ಬಟ್ ಇನ್ನೊಂದು ಏನಂದರೆ, ದೇವ್ರನ್ನ ಒಲಿಸ್ಕೊಳ್ಳೋಕ್ಕೆ ನಾವು ಆ ಥರ ಎಲ್ಲ ಮಾಡಿದ್ರೆ ದೇವರು ಒಲಿಯೋದಿಲ್ಲ. ಮೇಯ್ನ್ಲಿ ಒಳ್ಳೆ ಮನಸ್ಸಿರಬೇಕು. ನಮ್ಮಿಂದ ಏನಾಗುತ್ತೆ ಒಳ್ಳೇದಾದರೆ ಒಳ್ಳೇದು ಮಾಡಬೇಕು, ಕೆಟ್ಟದಂತೂ ಯಾವತ್ತೂ ಮಾಡಬಾರ್ದು. ಅದು ನನ್ನ ನಂಬಿಕೆ. ಗೈಸ್ ಅಪ್ಪುದು ಏನೋ ಒಂದು ಕ್ವಶನ್ ಐತೆ, ಕೇಳಿಸ್ಕೊಳ್ಳಿ. ಹೇಳಪ್ಪು, ಮತ್ತೆ ಹೇಳು. ಹೌದಾ? ಇಬ್ರು ಇಷ್ಟ ಆಗಲ್ಲ. ನಿನ್ಗೆ ಆ ಕಣ್ ಬೇಕಾ ಈ ಕಣ್ ಬೇಕಾ? ಸುಳ್ಳು ಹೇಳ್ಬಿಡ. ಅವಾಗ್ಲೇ 2 ಕಣ್ ಬೇಕು ಅಂದೆ. ಸರಿ, ಒಂದ್ ಕಣ್ಣು ಯಾರಿಗಾರ ದಾನ ಮಾಡ್ಬಿಡೋದ ಬಿಡು. ಹೇಳು. 2 ಕೈ ಬೇಡ ಹಂಗಾರೆ. ಒಂದೊಂದೇ ಕೈ ಇರ್ಲಿ ನಿನ್ಗೆ, ಒಂದೊಂದೇ ಕಾಲು, ಒಂದೊಂದೇ ಕಿವಿ, ಒಂದೊಂದೇ ಇದು. ಆಯ್ತಾ? ಕರೆಕ್ಟಾಗಿ ಹೇಳು. 2 ಕಣ್ಣು ಇಂಪಾರ್ಟೆಂಟ್ ತಾನೇ? ಮತ್ತೆ ಅಮ್ಮ ಅಂದಮೇಲೆ ಇಬ್ರು ಮಕ್ಳು ಇಂಪಾರ್ಟೆಂಟ್. ಆದರೆ ಫಸ್ಟ್ ಹುಟ್ಟಿರೋದು ನೀನಲ್ವಾ, ಫಸ್ಟ್ ಪ್ರಿಫರೆನ್ಸ್ ನಿನ್ಗೇನೆ. ಬಟ್ ಅವ್ನಿಗೆ ಚಿಕ್ಕವನಲ್ವಾ, ಅದಕ್ಕೆ ಅವ್ನು ಜಾಸ್ತಿ ಕೇರ್ ಮಾಡಬೇಕು. ನಿನ್ನ ಥರ ಆದಮೇಲೆ ಅವನಿಗೂ ಎಲ್ಲ ಗೊತ್ತೈತೈತೆ. ಹ್ಞೂ ಆಯಿತು, ಓಕೆ. ಯುವರ್ ಫಸ್ಟ್. ಹೇಳ್ಕೊಡಿ ಚಂದವ್ರೆ. ಟೆಸ್ಟಿಗೆ ಪ್ರಿಪೇರ್ ಮಾಡ್ತಾವನ ಅಪ್ಪುನ ಚಂದು. ಹಾಂ, ಫ್ಲೋರ್ ಅಂತ ನೀನು ಅದಕ್ಕೆ ಫ್ಲವರ್ ಅಂತ ಅವನೇ ಕರೆಕ್ಷನ್ ಮಾಡ್ತಾವನಾ? ನೀನು ತಪ್ಪು ಮಾಡಿದ್ನ, ಸಾರಿ ಚಂದೋಣ ತಪ್ಪು ಮಾಡಿದ್ನ, ನೀನು ಸರಿ ಮಾಡಿದೆ ಅಂತ ನಾನು ಹೇಳೋದು. ವರಲಕ್ಷ್ಮಿ ಆಂಟಿ. ಓ ಅಕ್ಕ, ನೀನೇ ಓಪನ್ ಮಾಡ್ಬಿಟ್ಟೇನು? ಗೈಸ್, ನನ್ನ ಮಗನಿಗೋಸ್ಕರ ನಾನು ಏನೇನೋ ತರಿಸಿದ್ದೀನಿ. ಅದನ್ನ ಎಲ್ಲ ಓಪನ್ ಮಾಡಿ ತೋರಿಸ್ತವ್ರ ಅಕ್ಕ. ಏನೇನೈತೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಅದೇನದು ಹೇಳಿ. ಡ್ರೈಪರ್ ವಾಷಬಲ್. ಗುಡ್. ಒಂದು ವೆಬ್ಸೈಟಲ್ಲಿ ಬುಕ್ ಮಾಡಿದ್ದೆ ಅಕ್ಕ, ಅಲ್ಲೇ ಐತಲ್ಲ, ಚೆನ್ನಾಗಿದೆ. ಓಪನ್ ಮಾಡಿ ನೋಡೋದ ಹೆಂಗೈತೆ. ಮಾಮ್ಸ್ ಹೋಮ್ ಅನ್ನೋ ಪೇಜಿಂದ. ಸೂಪರ್ ಆಗಿದೆ ಕ್ಲಾತ್. ಚೆನ್ನಾಯ್ತಲ್ವಾ? ಯೂಸಬಲ್ ಅಕ್ಕ. ಅಮ್ಮಿ ಆಫ್ ಮಾಡಿ ಫ್ಯಾನ್ ಒಂದು 2 ನಿಮಿಷ. ಅದೇನದು ನೈಟ್ ಸುಮ್ಮನೆ ಡೈಪರ್ ಹಾಕಿ ಯೂಸ್ ಆಗುತ್ತೆ. ಇದಲ್ವಾ ಅಕ್ಕ ಅದು? ಮತ್ತೆ ಸೈಜ್ ಇದೈತೆ ಅಕ್ಕ, ಅಡ್ಜಸ್ಟಬಲ್ ಇದೆ. ಪಪ್ಪಮ್ಮ ಪಾಚಿ ಹೋಗಯ್ಯ. ಚಂದು ಇದೆ ಕೆಲಸ ದಿನ ಬಂದಾಗೆಲ್ಲ. ಅದೇನು ನೋಡು ಅಕ್ಕ, ಐ ಥಿಂಕ್ ಪಾಪುದು ಬಟ್ಟೆ ಅನ್ಸುತ್ತೆ ಅದು. ಇಲ್ಲ 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 ಇಲ್ಲ, ಏನಿದು? ನನಗೂ ಅದೇ ಗೊತ್ತೈತೆ ಅಲ್ಲ. ನಾನು ಇದು ಬುಕ್ ಮಾಡಿದ್ನಾ? ಈ ಬಾಕ್ಸಲ್ಲಿ ಇರೋದೇನೋ ಅಕ್ಕ. ಅದು ಕ್ಲಾತ್ ವೇಸ್ಟ್ ಆದ್ರೆ ಅದಕ್ಕೆ ಇದು ಮಾಡ್ಕೊಳ್ಳೋದು ಅನ್ಸುತ್ತೆ, ಅಟ್ಯಾಚ್ ಮಾಡೋದು.
ಹಾ ಎಸ್. ಯೂಸ್ ಅಂಡ್ ಥ್ರೋ ಅಲ್ವಾ, ಇದನ್ನ ಯೂಸ್ ಅಂಡ್ ಥ್ರೋ ಏನಿಲ್ಲ, ಅದನ್ನು ವಾಶ್ ಮಾಡ್ಕೋಬಹುದು, ವಾಷಬಲ್. ಇದು ಸೇಫ್ಟಿ ಆಗಿರುತ್ತೆ. ಇದು ಆದ್ಮೇಲೆ ವಾಶ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಬೇರೆ ಹಾಕೊಳ್ಳೋದು, ಇಂದ್ರ ಮುಂದೆ ತೊಳೆಯ ಕೊಡೋದು. ಅದ್ ಬಟ್ಟೆ ನಾನು ಹೇಳಲಿಲ್ವಾ. ಸೂಪರ್ ಆಗಿದೆ, ಕಲರ್ ಚೆನ್ನಾಗಿದೆ. ಸುಂದ್ರನ್ಗೆ, ಚಿಕ್ಕ ಸುಂದ್ರನ್ಗೆ. ವಾವ್, ನೈಸ್. ಸೂಪರಾಗಿದೆ. ಪೂಜಾ ಚೆನ್ನಾಗಿದೆ. ಚಂದು ಟೋಪಿ ಯಾಕ ಇಲ್ಲಿ ಸೇಮ್ ಬಟ್ ಡಿಫ್ರೆಂಟ್ ಚಂದು. ಇವನ್ ಹಾಕಿರೋದೇನೆ ಅವನ್ಗೂ. ಅಕ್ಕ ನಾನು ಎಂತ ದಡ್ಡಿ ಅಂದ್ರೆ ಇಷ್ಟ ದಿನ ಇದನ್ನ ಗರ್ಲ್ ಬೇಬಿ ಅಂತ ಅನ್ಕೊಂಡಿದ್ದೆ ನಾನು ರೂಮಲ್ಲಿ ಇಟ್ಟಿದಾಗ. ಈ ಗೊಂಬೆನ ಮಧು ಮತ್ತೆ ನಿಶಾ ಎಲ್ಲ ವಿಡಿಯೋ ಕಾಲ್ ಮಾಡಿದ್ರ, ಅವತ್ ಹೇಳಿದ್ರ. ಅದಾದ್ಮೇಲೆ ಅಕ್ಕ ಎಲ್ಲ ಫುಲ್ ಸೆಟ್, ಸಾಕ್ಸು ಮತ್ತೆ ಅದು ಟೊಪ್ಪಿ ಚೆನ್ನಾಗಿದೆ ಕಲರ್. ಎಲ್ಲಿ ಕಲ್ತ್ಕೊಂಡೆ ಚಂದ ಇಷ್ಟ ಚೆನ್ನಾಗಿ ಆಡಿಸ್ತಾ ಇದೆಯಾ ಪಾಪುನ? ಮಮ್ಮಿ ಏನೇನ್ ಸ್ಪೆಷಲು ಇವತ್ತೇನೇನ್ ಅಡ್ಗೆ? ಸಾಂಬಾರು, ಅನ್ನ, ಮುದ್ದೆ, ಪಾಯಸ. ಯಾವುದೇ ಒಂದು ಹಬ್ಬ ಇದ್ರು ನಿಮ್ಮ ಮುದ್ದೆ ಮಾಡಲೇಬೇಕು. ಹೌದು. ಆದ್ರೆ ನನಗೆ ಏನ್ ಕೊಟ್ರು? ಉಪ್ಪಿಟ್ಟು ಕೊಟ್ರು. ಮಧ್ಯಾಹ್ನ ಅದು ನವಣೆ ಹಾಕಿದ್ದು ಏನೋ ಉಪ್ಪು ಮೆಣಸು ಅನ್ನ ಮಾಡ್ಕೊಟ್ಟಿತ್ತು. ಇವಾಗ ಇದು ಅಷ್ಟೇ. ಇಷ್ಟೇ ಗೈಸ್, ನನ್ನ ಹಬ್ಬ ಇಷ್ಟೇ. ಏನು ರೆಡಿ ಆಗ್ಲಿಲ್ಲ, ಏನು ಇಲ್ಲ. ಒಂದು ಮೆಟರ್ನಿಟಿ ಗೌನ್ ಹಾಕೊಂಡು ಹಿಂಗೆ ಒಂಚೂರು ರೆಡಿ ಆಗಲಿಲ್ಲ, ಏನಿಲ್ಲ. ಅದೇನೋ ಎಳ್ಳೆರಿಯೋದೇನೋ ಮಾಡಿದ್ರು, ಬಟ್ ನಮ್ಮ ಪಾಪು ಇನ್ನೂ ಈಗ 1 ತಿಂಗಳ ಮೇಲೆ 10 ದಿನ ಆಗೈತೆ. ಅವ್ನು ಹೆಂಗೆ ಕೂರಿಸ್ಬಿಟ್ಟು ಮಾಡೋದು? ನಾವು ತೊಡೆ ಮೇಲೆ ಕೂರಿಸ್ಕೊಳ್ಳೋಕ್ಕೂ ಒಂದು ಸ್ವಲ್ಪ ಸ್ಟ್ಯಾಮಿನಾ ಬೇಕು. ಹಂಗಾಗಿ ನೆಕ್ಸ್ಟ್ ಇಯರ್ ಮಾಡಿದ್ರೆ ಆಯಿತು ಅಂತ ನಾವೇನು ಅದೆಲ್ಲ ರಿಸ್ಕ್ ತಗೊಳಕ್ಕೆ ಹೋಗಲಿಲ್ಲ. ಇಷ್ಟೊಂದು ಚಿಕ್ಕ ಪಾಪು ಇದ್ದಂಗೆ. ಚೆನ್ನಾಗೈತೆ ಕಣಕ್ಕ, ನನಗೆ ಇಷ್ಟ ಆಯಿತು. ನಮ್ಮ ಮಮ್ಮಿಗೆ ರಿಸ್ಕ್ ಕಮ್ಮಿ ಈಗ. ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಏನೋ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ. ಸೊ ನಾನು ಪ್ರೆಗ್ನೆನ್ಸಿ ಸಿಂಟಮ್ಸಲ್ಲಿ ಏನಿತ್ತು ಏನು ಅನ್ನೋದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರೆಲ್ಲ ಕಮೆಂಟ್ ಮಾಡಿ. ಸೊ ನಿಮಗೆ ತುಂಬ ಅವಶ್ಯಕತೆ ಇದೆ ಅನ್ನೋದಾದರೆ ನಾನು ಪ್ರೆಗ್ನೆನ್ಸಿಲಿ ಯಾವ್ಯಾವ ಥರ ಸಿಂಟಮ್ಸ್ ಇತ್ತು ಏನು ಅನ್ನೋದನ್ನ ಕೂಡ ವಿಡಿಯೋ ಮಾಡ್ತೀನಿ. ಸೊ ಅದು ಅಲ್ಲದೆ ನೀವು ತುಂಬ ದಿನದಿಂದ ಕೇಳ್ತಾ ಇರೋ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ ವಿಡಿಯೋ ಅನ್ನೋದನ್ನ ನೀವು ಗೆಸ್ ಮಾಡಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್. ಥ್ಯಾಂಕ್ ಯು.